ಕ್ರೈಮ್ ಲೋಕದ ಕನ್ನಡಿಗೆ ಸ್ವಾಗತ. ನಾನು ರೇಷ್ಮಾ ಬಾಳಣ್ಣವರ್. ಇದರಿಂದ ಪ್ರಮುಖ ಮುಖ್ಯಾಂಶಗಳು. ಧರ್ಮಸ್ಥಳದಲ್ಲಿ ಹೈಟೆಕ್ ಶೋಧ, ಪಾಯಿಂಟ್ 13ರಲ್ಲಿ ಶವ ಶಂಕೆ. ಧರ್ಮಸ್ಥಳದಲ್ಲಿ ಜೆಪಿಆರ್ ತಂತ್ರಜ್ಞಾನದಿಂದ ಶವ ಶೋಧ. ಧರ್ಮಸ್ಥಳದ ನೇತ್ರಾವತಿ ನದಿಯ ದಡದ ಪಾಯಿಂಟ್ನಲ್ಲಿ 13 ನಂಬರ್ನಲ್ಲಿ ಶವ ಹೂತಿಟ್ಟ ಶಂಕೆ ಹಿನ್ನೆಲೆಯಲ್ಲಿ ಎಸ್ಐಟಿ ತಂಡ ಡ್ರೋನ್ ಮೌಂಟೆಡ್ ಜಿಪಿಆರ್ ತಂತ್ರಜ್ಞಾನವನ್ನ ಬಳಸಿ ಶೋಧ ನಡೆಸಿದೆ. ಗಿಡಗಂಟೆ ತೆರವು ಕಾರ್ಯ ಪೂರ್ಣಗೊಂಡಿದ್ದು 2ನೇ ಹಂತದ ಸ್ಕ್ಯಾನ್ ನಡೆಯಲಿದೆ. ಬೆಂಗಳೂರು ಮೂಲದ ಖಾಸಗಿ ಕಂಪನಿಯಿಂದ 20 ಲಕ್ಷ ಬಾಡಿಗೆಯಲ್ಲಿ ಯಂತ್ರ ತರಲಾಗಿದೆ. ಜೌಗು ಪ್ರದೇಶ, ಒತ್ತೆಯಾದ ನೆಲ ತಾಂತ್ರಿಕ ಸವಾಲಾಗಿದೆ. ಯಾವುದೇ ಅಸಹಜತೆ ಪತ್ತೆಯಾದರೆ ಉತ್ಪನ್ನ ನಡೆಯಲಿದೆ ಎಂದಿದ್ದಾರೆ. ತುಮಕೂರು ಶವದ ತುಂಡು ಕೇಸ್ಗೆ ಬಿಗ್ ಟ್ವಿಸ್ಟ್. ಕೊರಟಗೆರೆಯಲ್ಲಿ ಪತ್ತೆಯಾದ ಶವದ ತುಂಡು ಪ್ರಕರಣದಲ್ಲಿ ಮೃತ ಲಕ್ಷ್ಮೀ ದೇವಮ್ಮಳ ಹಳೆಯ ದಂತ ವೈದ್ಯ ಡಾಕ್ಟರ್ ರಾಮಚಂದ್ರನೇ ಅತ್ತೆಯ ಹತ್ಯೆ ನಡೆಸಿರುವುದು ಬಹಿರಂಗವಾಗಿದೆ. ಸ್ನೇಹಿತರ ನೆರವಿನಿಂದ ಫಾರ್ಮ್ ಹೌಸ್ನಲ್ಲಿ ಕೊಲೆ ಮಾಡಿ ದೇಹವನ್ನ ತುಂಡರಿಸಿ ರಸ್ತೆಯ ಬದಿಯಲ್ಲಿ ಎಸೆದಿದ್ದಾನೆ. ಕೊರಟಗೆರೆ ಪೊಲೀಸರು 4ರನ್ನ ಬಂಧಿಸಿದ್ದಾರೆ. ವಾಕಿಂಗ್ ಸ್ಟಿಕ್ ನಿಂದ ಗಂಡನಿಗೆ ಹೊಡೆದು ಹತ್ಯೆ ಮಾಡಿದ ಪಾಪಿ ಪತ್ನಿ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಯಾದಘಟ್ಟ ಗ್ರಾಮದಲ್ಲಿ ಭೀಕರ ಘಟನೆ ನಡೆದಿದೆ. ಕುಡಿದು ಬಂದು ಮನೆಯಲ್ಲಿ ಜಗಳ ಮಾಡುವ ಗಂಡನ ಕಿರಿಕಿರಿಯಿಂದ ಬೇಸತ್ತ ಪತ್ನಿ ಕೊಲೆಗೆ ಮೊರೆ ಹೋಗಿದ್ದಾಳೆ. 52 ವರ್ಷದ ಗಿರೀಶ್ ಮೃತ ವ್ಯಕ್ತಿ. ಪತ್ನಿ ಪ್ರಭಾ ಗಂಡನ ತಲೆಗೆ ವಾಕಿಂಗ್ ಸ್ಟಿಕ್ ನಿಂದ ಹೊಡೆದು ಹತ್ಯೆ ಮಾಡಿದ್ದಾಳೆ. ಘಟನೆಯ ನಂತರ ಆರೋಪಿ ಪ್ರಭಾಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸ್ಥಳಕ್ಕೆ ಶ್ರೀರಾಂಪುರ ಠಾಣೆಯ ಸಿಪಿಐ ಮಧು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶ್ರೀರಾಂಪುರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದೆ. ಬಾಲ್ಯ ವಿವಾಹ ತಪ್ಪಿಸಿಕೊಂಡ 16 ವರ್ಷದ ಬಾಲಕಿ. ಚಿತ್ರದುರ್ಗದಲ್ಲಿ 16 ವರ್ಷದ ಬಾಲಕಿ ತನ್ನ ಬಾಲ್ಯ ವಿವಾಹವನ್ನ ತಪ್ಪಿಸಿಕೊಳ್ಳಲು ಸ್ವತಃ ಪೊಲೀಸ್ ಠಾಣೆಗೆ ದೂರು ನೀಡಿದ ಘಟನೆ ನಡೆದಿದೆ. ಆಗಸ್ಟ್ 17ರಂದು ಮದುವೆ ನಿಗದಿ ಮಾಡಿದ ಪೋಷಕರಿಗೆ ಪಿಎಸ್ಐ ಮಹೇಶ್ ಹೊಸಪೇಟೆ ಮತ್ತು ಸಿಡಿಪಿಒ ನವೀನ್ ಕುಮಾರ್ ಎಚ್ಚರಿಕೆ ನೀಡಿ ಮದುವೆ ನಿಲ್ಲಿಸಿದ್ರು. ಬಾಲಕಿಯನ್ನು ಸರ್ಕಾರಿ ಗೃಹಕ್ಕೆ ಕಳುಹಿಸಲಾಗಿದೆ. ಮನೆಗೆಲಸದಾಕೆಯಿಂದ ಯುವತಿಗೆ ಮಚ್ಚಿನಿಂದ ದಾಳಿ. ಲಗ್ಗೆರೆಯಲ್ಲಿ 3 ಲಕ್ಷದ ಮೌಲ್ಯದ ವಸ್ತು ಕಳ್ಳತನ. ವಯಾಲಿ ಕಾವಲ್ನಲ್ಲಿ ಸಣ್ಣ ಜಗಳದಿಂದ ಕೋಪಗೊಂಡ ಮನೆಗೆಲಸದಾಕೆ ಲಲಿತಾ ರಾತ್ರಿ 2 ಗಂಟೆಗೆ ಮಲಗಿದ್ದ 21 ವರ್ಷದ ಸುಷ್ಮಿತಾ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾಳೆ. ಪೊಲೀಸರು ಆರೋಪಿ ಲಲಿತಾಳನ್ನ ಬಂಧಿಸಿ ಕೊಲೆ ಯತ್ನ ಪ್ರಕರಣ ದಾಖಲಿಸಿದ್ದಾರೆ. ಲಗೇರಿಯಲ್ಲಿ ಚಂದು ಸಾಗರ್ ಕ್ಯಾಂಡಿಮೇಟ್ಸ್ ಅಂಗಡಿಗೆ ಆಟೋದಲ್ಲಿ ಬಂದ 2 ಕಳ್ಳರು ಶಟರ್ ಮುರಿದು ಸುಮಾರು 3 ಲಕ್ಷ ಮೌಲ್ಯದ ವಸ್ತುಗಳು, ನಗದು ಹಾಗೂ ಸಿಗರೆಟ್ ಪ್ಯಾಕೆಟ್ಗಳನ್ನ ಕಳುವು ಮಾಡಿದ್ದಾರೆ. ಸಿಸಿಟಿವಿ ದೃಶ್ಯ ಆಧಾರದಲ್ಲಿ ರಾಜಗೋಪಾಲನಗರ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ಇದೇ ರೀತಿ ದಿನದ ಮುಖ್ಯಾಂಶಗಳನ್ನ ತಿಳಿದುಕೊಳ್ಳಲು ಕನ್ನಡ ಜನಶ್ರೀ ನ್ಯೂಸ್ ಅನ್ನ ನೋಡಿ. ಕನ್ನಡ ಜನಶ್ರೀ, ಕ್ರೈಮ್ ಲೋಕದ ಕನ್ನಡಿ.